ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತು ನವರಾತ್ರಿಯಲ್ಲಿ ನಾವು ದೀಪನ ಹಾಕ್ತೀವಲ್ಲ, ಶಶಿ ಹಾಕೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಜಗದಂಬ ಅಂದರೆ ಭವಾನಿದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿಟ್ಟು ಅವಳು ಪೂಜೆನ ಮಾಡಿದ್ದೀನಿ. ಸೊ ಇಲ್ಲಿ ದೀಪನ ಹಾಕೊಂಡ್ಬಿಟ್ಟಿವಿ, ಎಣ್ಣೆನ ಹಾಕಿ ಇಲ್ಲೊಂದು ಆರತಿ ಕೂಡ ಹಚ್ಚಿಟ್ಟಿದ್ವಿ. ಸೊ ದೇವ್ರ ಪೂಜೆ ಎಲ್ಲ ಇಲ್ಲೇ ಮಾಡಿಬಿಟ್ಟಿವಿ. ಭವಾನಿ ಪೂಜೆನ ದಿನಾಲು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಇಟ್ಟು ಅರಿಶಿನ ಕುಂಕುಮ ಎಲ್ಲ ಅರ್ಚನೆ ಮಾಡ್ತೀವಲ್ಲ ದಿನ, ಆ ಕುಂಕುಮನ ನಾವು ದಿನ ಹಚ್ಕೊಳ್ಳೋದ್ರಲ್ಲಿ ಹಾಕಬೇಕು. ಓಕೆ, ಇವಾಗ ಇದು ಮದಿನ ನೋಡಿ, ಇದು ಮದಿನ. ನಾನು ಕೆಳಗಡೆ ಒಂದು 2 ಪತ್ರೊಳಿನ ಇಟ್ಟಿದ್ದೀನಿ, ಮತ್ತು ಮದಿನ ಕೂಡ ಹಾಕಿದ್ದೀನಿ. 2 ಕುಳ್ಳಿ ಇದೆ. ಇದರಲ್ಲೆಲ್ಲ ಮಾವಿನ ಎಲೆ ಮತ್ತು ವಿಳ್ಯದೆಲೆನ ಇಟ್ಟಿದ್ದೀನಿ, ಮತ್ತು ಅದರೊಳಗಡೆ ನೀರು ತುಂಬಿದ್ದೀನಿ. ಇವು ಏನಿದೆಯಲ್ಲ ಮಣ್ಣಿನ ಕುಳ್ಳಿ, ಇದರೊಳಗೆ ನೀರು ತುಂಬಿಡ್ತೀನಿ. ಅದರೊಳಗೆ ಮತ್ತೆ ಒಂದು ಬಾದಾಮ ಹಾಕಿದ್ದೀನಿ, ವಿಳ್ಯದೆಲೆ ಮತ್ತು ಮಾವಿನ ಎಲೆನ ಹಾಕಿದ್ದೀನಿ. ಇದು ಮದಿನ. ಇದನ್ನು ಫಸ್ಟ್ ಮದಿನಾನ ಎಲ್ಲ ಸೈಡ್ಗೂ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಹಾಕಿಬಿಟ್ಟು ಆಮೇಲೆ ನಾವು ಧಾನ್ಯನ ಹಾಕಬೇಕಾಗುತ್ತೆ. ಇದು ನವರಾತ್ರಿಯಲ್ಲಿ ಭವಾನಿ ಹೆಸರಲ್ಲಿ ಮಾಡೋದು, ಅಂದರೆ ಘಟ ಸ್ಥಾಪನ. ಇದು ಘಟ ಅಂದರೆ ಇದು ಘಟ ಸ್ಥಾಪನ ಅಂತಾರೆ ನೋಡಿ. ಇದರಲ್ಲಿ 5 ಥರದ ಧಾನ್ಯಗಳಿವೆ, ಅಂದರೆ ಗೋಧಿ ಮತ್ತು ಜೋಳ ಜಾಸ್ತಿ ತಗೊಳ್ಬೇಕು, ಯಾಕಂದರೆ ಗೋಧಿ ಮತ್ತು ಜೋಳನೇ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಇವೆಲ್ಲ ಉದ್ದಿನ ಬೇಳೆ, ಹೆಸರು ಬೇಳೆ ಮತ್ತು ಅಲಸಂದಿ, ಒಟ್ಟು 5 ಧಾನ್ಯಗಳಿರಬೇಕು. ಇವೆಲ್ಲ ಅಡ್ಡ ಬೆಳೆಯುತ್ತೆ, ಅಂದರೆ ಟಿಸ್ಲು ಹೊಡೆದು ಬಿಡ್ತವೆ. ಇದು ಗೋಧಿ ಮತ್ತು ಜೋಳ ಸೀದಾ ಒಂದೇ ಥರ ಬರುತ್ತೆ, ಅಂದರೆ ಗರಿಕೆ ಥರ ಬರುತ್ತೆ, ಗರಿಕೆ ಹುಲ್ಲು ಬರುತ್ತಲ್ಲ ಆ ಥರ ಬೆಳೆಯುತ್ತೆ. ಅದಕ್ಕೋಸ್ಕರ ಇದನ್ನೇ ಜಾಸ್ತಿ ಹಾಕ್ಕೊಳ್ಬೇಕು. ಇವಾಗ ನಾನೊಂದು ಕಳಸಿ, ಅಂದರೆ ಇದು ಮೀಸಲು ನೀರು ತುಂಬಿಟ್ಕೊಂಡಿರ್ತೀವಿ, ಕಳಸಿಯಲ್ಲಿ ಇದನ್ನು ಸ್ವಲ್ಪನೇ ಇದಕ್ಕೆ ಕೈಯಿಂದ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಫಸ್ಟು. ಓಕೆ, ಇವಾಗ ಏನು ಮಾಡಬೇಕಂದ್ರೆ ನಾವೇನು ಧಾನ್ಯ ಇಟ್ಟಿದ್ವಲ್ಲ, ಈ ಧಾನ್ಯನ ಇದರಲ್ಲಿ ಹಾಕ್ಕೊಂಡ್ಬಿಡೋಣ. ನೋಡಿ, ಈ ಥರ ಧಾನ್ಯನ ಇದ್ರ ಮೇಲೆ ಹಾಕ್ತಾ ಹೋಗಬೇಕು. ಸ್ವಲ್ಪ ಫ್ಲ್ಯಾಟ್ ಮಾಡಿದ್ರೆ ಏನಾಗುತ್ತೆ, ಸೊ ಧಾನ್ಯನ ಇದ್ರ ಮೇಲೆ ಕುತ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫ್ಲ್ಯಾಟ್ ಮಾಡ್ತಾ ಇದ್ದೀನಿ ನೋಡಿ. ಇವೆಲ್ಲ ಧಾನ್ಯ ಜಾಸ್ತಿ ಹಾಕ್ಕೊಳ್ಬೇಕು, ಧಾನ್ಯಗಳೆಲ್ಲ ಜಾಸ್ತಿ ಹಾಕಬೇಕು. ಇನ್ನೊಂದು, ತುಂಬ ಜನ ನಿನ್ನೆ ದಿವಸ ಇದನ್ನ ನೆನೆ ಇಡ್ತಾರೆ, ಧಾನ್ಯಗಳೆಲ್ಲ ನೆನೆ ಇಟ್ಟು ಮೊಳಕೆ ಹೊಡಿಸ್ಕೊಂಡು ಮಾಡ್ತಾರೆ. ಬಟ್ ನಿನ್ನೆ ದಿನ ಮಾಡ್ಕೋಬಾರ್ದು, ಯಾಕಂದರೆ ನಿನ್ನೆ ಅಂದರೆ ಅಮಾವಾಸ್ಯೆ ಇರುತ್ತೆ. ಇದು ಘಟಸ್ಥಾಪನ ಅಂದರೆ ಇವತ್ತಿನ ದಿನಾನೇ ಅಂತ ಬಂದಿರುತ್ತಲ್ಲ, ಅವಾಗೇ ನಾವು ಮಾಡಬೇಕಾಗುತ್ತೆ. ಇವಾಗ ಮತ್ತೆ ಒಂದು ಸ್ವಲ್ಪ ಮದಿನ ಹಾಕೊಳ್ಳೋಣ. ಇದು ಧಾನ್ಯ ಹಾಕಿದ ಮೇಲೆ ಮದಿನ ಜಾಸ್ತಿ ಹಾಕಬಾರ್ದು, ಅದು ಮುಳುಗಬೇಕಷ್ಟೇ, ಅಂದರೆ ಕಾಳು ಕಾಣದೆ ಹಾಗೆ ಹಾಕಬೇಕಷ್ಟೇ. ಜಾಸ್ತಿ ಮದಿನ ಹಾಕಿದ್ರೆ ಏನಾಗುತ್ತೆ, ಧಾನ್ಯ ಮೇಲೆ ಬರೋದಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಮದಿನ ಹಾಕ್ಕೊಳ್ಬೇಕು. ಇದನ್ನು ಬಹಳ ಮಡಿಯಿಂದನೇ ಮಾಡಬೇಕಾಗುತ್ತೆ, ಅಂದರೆ ನಾವು ಒಗೆದ ಸೀರೆ ಅಂದರೆ ಗಂಜಿ ಬಟ್ಟೆ ಈ ಥರದ್ದು ಹಾಕ್ಕೊಂಡ್ಬಿಟ್ಟೆ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಮದಿನ ಹಾಕಿ ಆಯಿತು. ಇವಾಗ ನೀರು ಹಾಕ್ಕೊಳ್ಳೋಣ. ಇದು ಕೈಲಿಂದ ಹಾಕ್ತಾ ಹೋಗ್ಬೇಕು ನೀರು. ಇದು ಫಸ್ಟ್ ಡೇ ಜಾಸ್ತಿ ನೀರು ಬೇಕಾಗುತ್ತೆ. ಆಮೇಲೆ ದಿನಾಲು ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ಒಂದಿಷ್ಟು ಬಟ್ಟಲಿನಲ್ಲಿ ತಗೊಂಡು ಸ್ವಲ್ಪನೇ ಹಾಕಬೇಕು ದಿನಾಲು. ಸೊ ಫಸ್ಟ್ ಡೇ ಮಾತ್ರ
ನೀರು ಜಾಸ್ತಿ ಹಾಕ್ಕೊಳ್ಬೇಕು. ಯಾಕಂದರೆ ಇದು ಮದಿನ ಡ್ರೈ ಇರೋದ್ರಿಂದ ಇವು ಕಾಳು ಹಾಕಿರೋ ಕಾಳೆಲ್ಲ ವೆಟ್ಟಾಗಬೇಕು. ಅದು ನೀರೆಲ್ಲ ನುಂಗ್ಬಿಟ್ಟು ಮತ್ತು ಮೇಲೆ ಗಿಡ ಆಗಿ ಬರಬೇಕಲ್ಲ, ಅದಕ್ಕೋಸ್ಕರ ಫಸ್ಟ್ ಡೇ ನೀರು ಜಾಸ್ತಿನೇ ಹಾಕಬೇಕಾಗುತ್ತೆ. ನೋಡಿ ಈ ಥರ. ನೋಡಿ ಇವಾಗ ಸಾಕು, ಇವೇನು ನೀರು ಹಾಕಿದ್ದೀವಿ, ಒಂದು 1/2 ಲೀಟ್ರಷ್ಟು ನಾನು ನೀರು ಹಾಕಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಈಗ ವಿಳ್ಯದೆಲೆನ ಇಲ್ಲಿ ಇಟ್ಕೋಬೇಕು. 2 ವಿಳ್ಯದೆಲೆನ ಇಡಬೇಕಾಗುತ್ತೆ. 2 ಬಾದಾಮ್ ತೊಗೊಂಡಿದ್ದೀನಿ, 2 ಖಾರಿಕ್ಕು ಮತ್ತು 2 ಅರಿಶಿನ ಬೇರು, 2 ಅಡಿಕೆ ಬಟ್ಟ 2. ಇದಿಷ್ಟು ನಾವು ಇಲ್ಲಿ ಭವಾನಿ ಮುಂದೆ ಇಡಬೇಕು. ಇದು ಉಡಿ ತುಂಬೋದು ಭವಾನಿಗೆ. ನೋಡಿ ಈ ಥರ ಗುಲಾಬಿ ಹೂವು ಮತ್ತು ಸೇವಂತಿಗೆ, ಮಲ್ಲಿಗೆ ಮತ್ತು ಕಲ್ಕಾಂಬ್ರಿ, ಈ ಥರ ಎಲ್ಲ ಥರದ ಹೂವನ್ನ ಅರ್ಪಣೆ ಮಾಡಬೇಕು ಭವಾನಿಗೆ. ನೋಡಿ ಹಸಿರು ಬಳೆ ಇಡಬೇಕು ಭವಾನಿಗೆ. 5 ಹಸಿರು ಬಳೆನ ಇಡಬೇಕು. ಇಲ್ಲೇ ನಾವೇನು ಇಟ್ಟಿದ್ದೀವಲ್ಲ ಉಡಿ ತುಂಬಾಕ, ಇದ್ರ ಮೇಲೆ ಇಡಬೇಕು. ಇವಾಗ ಧೂಪ ದೀಪ ಹಚ್ಚಿಬಿಟ್ಟು ಆರತಿನ ಮಾಡಬೇಕಾಗುತ್ತೆ. ಮತ್ತು ನೋಡಿ ಈ ಥರ ಅರಿಶಿನ ಕುಂಕುಮ ಕೂಡ ಹೊಸ ಪ್ಯಾಕೆಟ್ ತಂದೆ ಅರಿಶಿನ ಕುಂಕುಮ ಹೊಸದಿರ್ಬೇಕು. ನಾವು ಹಳೇದೆಲ್ಲ ಯೂಸ್ ಮಾಡೋ ಹಾಗಿರಲ್ಲ. ಅರಿಶಿನ ಕುಂಕುಮನ ಹೊಸ ಪ್ಯಾಕೆಟ್ ತಂದು ಈ ಥರ ಸಪ್ರೇಟಾಗಿ ಇಡಬೇಕು. ದಿನಾಲೂ ನಾವು ಕುಂಕುಮ ಅರ್ಚನೆನ ಮಾಡಬೇಕಾಗುತ್ತೆ. ಇದಿಷ್ಟು ಅಂಬಾಭವಾನಿದು ದೀಪ ಹಾಕೋ ಪದ್ಧತಿ, ಅಂದರೆ ಘಟ್ಟಸ್ಥಾಪನಾ ಪದ್ಧತಿ. ದೇವಿ ಹತ್ರ ಬೇಡ್ಕೊಂಡು ನಮ್ಮಿಂದ ಏನಾದರೂ ತಪ್ಪಾದರೆ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳಿಬಿಟ್ಟು ಕರ್ಪೂರ ಆಮೇಲೆ ಧೂಪ ದೀಪನ ಬೆಳಗ್ಗೆ ಬಿಡಬೇಕು. ಆಮೇಲೆ ನೈವೇದ್ಯನ ಮಾಡಿ ಹಿಡಿಬೇಕು. ನಮ್ಮ ಸೈಡೆಲ್ಲ ಕಡುಬು ಬಜ್ಜಿ ಪಲ್ಯ ಮಾಡ್ತಾರೆ. ಇವಾಗ ನಾನು ಕಾಳು ಕುದಿಯೋಕೆ ಇಟ್ಟೀನಿ. ಅದಾದಮೇಲೆ ನೈವೇದ್ಯನ ಹಿಡಿತೀನಿ. ಆರತಿ ಕೂಡ ಅಷ್ಟೇ ನಾನು ಹಿತ್ತಾಳಿದು ಹಚ್ಚೀನಿ. ಯಾಕಂದರೆ ಇದು 9 ದಿವಸ ತನಕ ಇಡ್ತೀವಲ್ಲ, ಬೆಳ್ಳಿದೆಲ್ಲ ಹಚ್ಚಿದ್ರೆ ಏನಾಗ್ಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ನಿಮ್ಗೆ ಬೇಕಿದ್ರೆ ಹಚ್ಬೋದು, ಇದಾದರೆ ನಡೆಯುತ್ತೆ. ಅದು ಕಪ್ಪಾಗಿಬಿಟ್ಟು ಇದು ತಿಕ್ಕೋದು ಸ್ವಲ್ಪ ಹಾರ್ಡಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಹಿತ್ತಾಳಿ ಆರತಿನ ಹಚ್ಚಿದ್ದೀನಿ. ಆರತಿ ಮಾಡೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಬಹಳ ಮುಖ್ಯವಾಗಿದೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅದಕ್ಕಿಂತ ಮುಂಚೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ನಮಸ್ಕಾರ.